ಒಂದು ಅಭಿನಂದನೆ ಸಲ್ಲಿಸುತ್ತಾನೆ. ಅಧಿಕಾರಿಗಳಿಗೆ ಪತ್ರಕರ್ತರು ಸನ್ಮಾನ ಮಾಡೋದು, ಅಭಿನಂದನೆ ಮಾಡೋದು ತುಂಬ ವಿರಳ. ಇಂಥ ಸಂದರ್ಭದಲ್ಲಿ ಇವತ್ತು ನಾಗಪ್ಪನವರಿಗೆ ನಾವು ಒಂದು ಎಲ್ಲ ಪತ್ರಕರ್ತರು ಎಲ್ಲರೂ ಇನ್ನೂ ಸ್ಮಾರ್ಟ್ ಕಾಣ್ತಾರೆ ಈಗ. ತಿಮ್ಮಪ್ಪನ ಗೇಟ ಬರ್ತಾ ಇದೆ. ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ. ಎಲ್ಲರೂ ಬಂದು ಅಭಿನಂದನೆಗಳು. ಹಾರ ಹಾರ ಹಾಕಿ ಇಟ್ಕೊಡಿ ಇವು ಹಾರ ಹಾರ ಕೊಡ್ರಿ ಒಂದೇನೋ ನನಗೆ ಕೊಡ್ತೀವಿ ಈಗ. ಅಲ್ಲೇ ಒಂದು ಗ್ರೂಪ್ ಫೋಟೋ ತಗೊಂಡು ನಾಗಪ್ಪ ಒಬ್ಬ ಕಮಿಷನರ್ ಆಗಿ ಏನೋ ಒಂದು ನಮ್ಮ ಸಾಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಕಟ್ಟಡ ಬೇಕಿತ್ತು, ಅದು ಗೊತ್ತಿತ್ತು. ತಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರ ಮುಖಾಂತರ ತುಂಬ ಒಂದು ಅದೇ ಸೂಕ್ತವಾದ ಜಾಗ ಅಂಥೇಳಿ ನೀವು ಸೆಲೆಕ್ಟ್ ಮಾಡಿ ಒಂದು ಒತ್ತಡವನ್ನು ತಂದ್ರಿ. ಆದರೆ ಯಾವಾಗ ನೀವು ಆ ಜಾಗವನ್ನು ಸ್ತ್ರೀ ಶಕ್ತಿ ಭವನವನ್ನು ನೀವು ಗುರುತಿಸಿದ್ರು, ಆವಾಗಲೇ ನಾನು ಒಬ್ಬ ಪೌರಾಯುಕ್ತನಾಗಿ ಹೋಗಿ ಆ ಬಿಲ್ಡಿಂಗನ್ನು ನೋಡಿದ್ದೆ. ಅದರದ್ದು ಏನು ಗ್ರೌಂಡ್ ಫ್ಲೋರ್ ಇತ್ತು. ಆ ಗ್ರೌಂಡ್ ಫ್ಲೋರನ್ನು ಈ ಒಂದು ನಮ್ಮ ಒಂದು ನಗರಸಭೆ ವಾರ್ಡು ಆಡಳಿತದಲ್ಲಿ ಈ ನಮ್ಮ ಸರ್ಕಾರಿ ಕಟ್ಟಡಗಳು ಅಂದರೆ ನಮ್ಮ ಈ ಥರ ಸ್ತ್ರೀ ಶಕ್ತಿ ಭವನ ಇರ್ಬೋದು, ಸಮುದಾಯ ಭವನಗಳಿಗೆ ಹೆಚ್ಚು ದುಡ್ಡಿಡೋದು ನಮಗೆ ಕಷ್ಟ ಆಗುತ್ತೆ. ಯಾವಾಗ ನೀವು ನಮಗೆ ಆ ಕಟ್ಟಡ ಬೇಕು ಅಂತ ನೀವು ಅಲ್ಲಿ ಪ್ರೆಷರ್ ತಂದರೂ, ಆವಾಗ ನನಗೆ ಒಂದು ಒಂದು ತಿಳುವಳಿಕೆ ಬಂದಂಗೆ, ಇಲ್ಲ ಇದು ಪತ್ರಕರ್ತರ ಹೆಸರಿನಲ್ಲೂ ಈ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂದರೆ ಆ ಗ್ರೌಂಡ್ ಫ್ಲೋರು ಸೋರಿ ತುಂಬ ಶಿಥಿಲಾವಸ್ಥೆ ಬಂದಿತ್ತು. ಇನ್ನೊಂದು, ನೀವು ಯಾರು ನಿಮ್ಮ ಸ್ವಂತಕ್ಕೆ ಅಂತ ಏನು ಕೇಳೋದು, ಒಂದು ನಮ್ಮೂರಿನ ನಮ್ಮದೇ ಕಾರ್ಯಕ್ರಮಗಳ ಮೆಸೇಜ್ಗಳನ್ನು ಇನ್ನೊಂದನ್ನು ಕೊಡ್ತಕ್ಕಂಥದ್ದು, ಅದು ಮಾಡಿಕೊಡ್ಬೇಕಾಗಿದ್ದು ನಮ್ಮದು ಮಾಡಲೇಬೇಕಾದ ಕರ್ತವ್ಯ. ನಮ್ಮ ನಗರಸಭೆಗಳಿಗೆ ಮಾಡಬಹುದಾದ ಕೆಲಸ ಮಾಡಬೇಕಾದ ಕೆಲಸ ಮಾಡಲೇಬೇಕಾದಂಥ ಕೆಲಸಗಳು ಇಂಥವೆಲ್ಲ ಹೆಂಗಂದರೆ ಒಂದು ಸಾರ್ವಜನಿಕ ಸವಲತ್ತು ಕೊಡ್ತಕ್ಕಂಥದ್ದು ಮ್ಯಾಂಡೇಟ್ರಿ ಕೆಲಸಗಳಿವೆಲ್ಲ. ಈಗ ಒಂದು 10 ನಿಮಿಷ ಮುಂಚೆ ನಮ್ಮ ರವಿ ಲಿಂಗಮಟ್ಟಿ ಮತ್ತು ನಂಜನಸ್ವಾಮಿ ಅವರ ನೇತೃತ್ವದಲ್ಲಿ ವಿಜಯನಗರದಲ್ಲಿ ನಾವೊಂದು ಪಾರ್ಕ್ ಮಾಡಿದ್ದೀವಿ. ಅದಕ್ಕೂ ಸಹ ಒಂದು ಥ್ಯಾಂಕ್ಸ್ ಹೇಳಿದರು ಅವರು. ಇನ್ನು ಮುಂದೆ ಅವಾಗ ಏನಾಗುತ್ತೆ ಅಂದರೆ ನಾಗರಿಕರ ಅವರು ಜವಾಬ್ದಾರಿ ಜಾಸ್ತಿ ಮಾಡ್ಕೊಂತ ಹೋದಂಗನು ಈಗ ಉದಾಹರಣೆಗೆ ನಿಮಗೆ ಸ್ತ್ರೀ ಶಕ್ತಿ ಭವನವನ್ನು ಮೇಲ್ಗಡೆ ಕೊಟ್ಟಿದ್ದೀವಿ, ಆ ಕೆಳಗಡೆ ಇನ್ನೂ ಹಾಳಾಗಕ್ಕೆ ನೀವು ಬಿಡೋದಿಲ್ಲ. ಯಾಕಂದ್ರೆ ನೀವು ತಿಂಗಳು ದಿನ ಬಿಟ್ಟು ಪ್ರೀತಿಗೆ ಅಲ್ಲಿ ಹೋಗ್ತಾರೆ. ಹಾಗಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ಆದರೆ ಸ್ವಲ್ಪ ನೀವೆಲ್ಲರೂ ನನಗೆ ಅಣ್ಣ ತಮ್ಮದಿರು ಇದ್ದಂಗೆ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿದ್ದೀನಿ ಅನ್ನೋದ್ರಲ್ಲಿ ಏನು ಇದಿಲ್ಲ. ಮುಂದಿಂದು ಅಲ್ಲಿ ಒಂದು ಶೌಚಾಲಯನೂ ಮಾಡಬೇಕು, ಕೆಳಗಡೆ ಎಲ್ಲ ಟೈಲ್ಸ್ ಹಾಕಬೇಕು, ಅದನ್ನೆಲ್ಲ ನಾವು ಮಾಡ್ತೀವಿ. ನಮ್ಮ ಡ್ಯೂಟೀಸು ನಮ್ಮನ್ನು ಗುರುಸಿ ನಮ್ಮ ನಗರಸಭೆ ಆಡಳಿತವನ್ನು ಅವತ್ತು ನಮ್ಮ ಒಂದು ಸಾಗರದ ಒಂದು ಕೇಸ್ಗಳ ಬಗ್ಗೆ ನಾನು ಹೇಳಕ್ಕೆ ಬರಲ್ಲ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಬಂದುಬಿಟ್ಟಿತ್ತು ನಮ್ಮ ಸಾಗರದ ಕೇಸು. ಅದಕ್ಕೆ ಒಬ್ಬ ರಿಟೈರ್ಡ್ ಜಡ್ಜನ್ನು ಅವರು ನೇಮಕ ಮಾಡಿದ್ರು ನನಗೆ ಕಾನೂನು ಸಲಹೆ ಕೊಡೋದು.